ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 2 ಇಂಗ್ಲಿಷ್ ಲಿಟ್ರೇಚರ್ ಮಾಸ್ಟರ್ ಪೀಸ್. ಅದ್ಭುತವಾದ ಪುಸ್ತಕಗಳು, ಅದ್ಭುತ ಕೃತಿಗಳು ಮತ್ತು ಆ ಅದ್ಭುತ ಕೃತಿಗಳನ್ನು ಬರೆದಂಥ ಲೇಖಕರ ಹೆಸರುಗಳನ್ನು ನಾವು ಈಗ ಈ ಒಂದು ಲಿಸ್ಟಲ್ಲಿ ನಾವು ನೋಡೋಣ. ಇದಕ್ಕೆ ಮಾಸ್ಟರ್ ಪೀಸ್ ಎಂದು ಕರೆಯುತ್ತಾರೆ. ಮಾಸ್ಟರ್ ಪೀಸಸ್ ಬಗ್ಗೆ ನೋಡೋಣ. ಈ ಮಾಸ್ಟರ್ ಪೀಸಸ್ಗಳ ಬಗ್ಗೆ ನಿಮ್ಗೆಲ್ಲರಿಗೂ ಕಂಪಲ್ಸರಿಯಾಗಿ ನೆನಪಿರಲೇಬೇಕು. ಏನು ಮಾಸ್ಟರ್ ಪೀಸಸ್ದಲ್ಲಿ ನಮ್ಗೆ ಏನೇನು ಸ್ಟಡಿ ಮಾಡೋದಾಯ್ತು ನೋಡ್ರಿ. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಮಸ್ಟ್ ನೋ ದೀಸ್ ಮಾಸ್ಟರ್ ಪೀಸಸ್ ಸ್ಟೋರಿ ಇನ್ ಬ್ರೀಫ್. ಪ್ರತಿಯೊಬ್ಬರಿಗೂ ಕೂಡ ಈ ಮಾಸ್ಟರ್ ಪೀಸಸ್ಗಳ ಚಿಕ್ಕದಾಗಿ ಕತೆ ಗೊತ್ತಿರಬೇಕು. ಇಟ್ಸ್ ಪಬ್ಲಿಕೇಶನ್ ಡೇಟ್, ಈ ಕೃತಿಗಳು ಯಾವಾಗ ಪ್ರಕಟವಾಗಿದೆ ಅವುಗಳ ದಿನಾಂಕ, ಮತ್ತು ಇಟ್ಸ್ ಡೆಡಿಕೇಶನ್, ಈ ಬುಕ್ಕು ಯಾರಿಗೆ ಡೆಡಿಕೇಟ್ ಮಾಡಿದ್ದಾರೆ, ಅರ್ಪಣೆ ಮಾಡಿದ್ದಾರೆ. ಇಟ್ಸ್ ಫಾರ್ಮ್, ಇದು ಟ್ರಾಜಿಡಿ ಇದೆಯೋ, ಕಾಮಿಡಿ ಇದೆಯೋ, ಇದು ನಾವೆಲ್ ಇದೆಯೋ, ಇದು ಯಾವ ಪ್ರಕಾರದ್ದಿದೆ ಅದು. ಆಮೇಲೆ ಇಟ್ಸ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಪ್ರತಿಯೊಂದು ಕೃತಿಯ ಒಂದು ಐತಿಹಾಸಿಕ ಹಿನ್ನೆಲೆ, ಮತ್ತು ಈ ಮಾಸ್ಟರ್ ಪೀಸಸ್ದ ಹೀರೋ ಯಾರು, ಮಾಸ್ಟರ್ ಪೀಸಸ್ದ ಹೀರೋಯಿನ್ ಯಾರು, ಮಾಸ್ಟರ್ ಪೀಸಸ್ದಲ್ಲಿ ಬರುವ ಪ್ರಮುಖ ವಿಲನ್ ಯಾರು, ಈ ಮಾಸ್ಟರ್ ಪೀಸಸ್ದಲ್ಲಿ ಬರುವ ಫೇಮಸ್ ಲೈನ್ಸ್ ಯಾವುದು, ಇದರಲ್ಲಿ ಬರುವಂಥ ಒಂದು ಫೇಮಸ್ ಕೋಟೇಶನ್ಸ್, ಫೇಮಸ್ ಡೈಲಾಗ್ ಯಾವುದು, ಈ ಮಾಸ್ಟರ್ ಪೀಸ್ದ ಒಂದು ಇಂಪ್ಯಾಕ್ಟ್ ಬೇರೆ ಯಾವ ಪುಸ್ತಕದ ಮೇಲೆ ಆಗಿದೆ, ಅಥವಾ ಯಾವ ಪುಸ್ತಕದಿಂದ ಈ ಮಾಸ್ಟರ್ ಪೀಸಸ್ ಪ್ರೇರಣೆಯನ್ನು ಪಡೆದಿದೆ. ಇದರಲ್ಲಿರುವ ಒಂದು ಕಾಮಿಡಿ ಆಕ್ಟರ್ ಯಾರು, ಕ್ಯಾರೆಕ್ಟರ್ ಯಾರು, ಇದರ ಮೇನ್ ಕ್ಲೈಮ್ಯಾಕ್ಸ್ ಏನಿದೆ, ಟರ್ನಿಂಗ್ ಪಾಯಿಂಟ್, ಸ್ಟೋರಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವುದು, ಈ ಕಥೆಯ ಪ್ರಾರಂಭ ಏನು, ಈ ಕತೆ ಎಂಡಿಂಗ್ ಹೇಗಾಗಿದೆ, ಪ್ರಾರಂಭದ ಲೈನ್ ಅಥವಾ ಕೊನೆಯ ಲೈನ್, ಇದರಲ್ಲಿರುವ ಒಂದು ಪ್ರಮುಖ ಸೀನ್, ಒಂದು ದೃಶ್ಯ, ಅಥವಾ ಇದು ಯಾವ ವಿಷಯಕ್ಕೆ ಸಂಬಂಧಿಸಿದೆ, ಥೀಮ್, ಅಥವಾ ಇದರಲ್ಲಿ ಕೊಟ್ಟಂಥ ಒಂದು ಮೆಸೇಜ್, ಸಂದೇಶ ಏನಿದೆ, ಈ ಮಾಸ್ಟರ್ ಪೀಸಸ್ದ ಸಬ್ ಟೈಟಲ್ ಯಾವುದು, ಅದರ ಅರ್ಥ ಏನು. ದ ಸ್ಟೂಡೆಂಟ್ ಮಸ್ಟ್ ನೋ ಆಲ್ ದ ಆ್ಯಂಗಲ್ಸ್ ಆಫ್ ದೀಸ್ ಮಾಸ್ಟರ್ ಪೀಸಸ್. ಈ ರೀತಿಯಾಗಿ ಈ ಮಾಸ್ಟರ್ ಪೀಸಸ್ಗಳನ್ನು ನಿಮಗೆ ಗೊತ್ತಿರಬೇಕು. ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಒನ್, ಪ್ರತಿಯೊಬ್ಬರು ಕಂಪಲ್ಸರಿಯಾಗಿ, ಹೂ ವಾಂಟ್ಸ್ ಟು ನೋ ಅಬೌಟ್ ಇಂಗ್ಲಿಷ್ ಲಿಟ್ರೇಚರ್, ಕಂಪಲ್ಸರಿಯಾಗಿ ಈ ಎಲ್ಲ ಆ್ಯಂಗಲ್ಗಳಿಂದ ಈ ಇಂಪಾರ್ಟೆಂಟ್ ಕೃತಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ನಾನು ನಿಮಗೆ ಕೇವಲ ಇದು ಮಾಸ್ಟರ್ ಪೀಸ್ ಯಾವುದು, ಅದನ್ನು ಬರೆದವ್ರು ಯಾರು, ಇದನ್ನಷ್ಟೇ ಈಗ ನೆನಪಿಡ್ರಿ. ಆಮೇಲೆ ನಿಮಗೆ ಸ್ಟೋರಿ ಬಗ್ಗೆ ಹೇಳುತ್ತೇನೆ. ಇಲ್ಲಿ ಮೊದಲನೇದು ಬಿವುಲ್ಫ್ ಅಂತೇಳಿ ಐತಿ. ಬಿವುಲ್ಫ್ ಇದು ಪ್ರಾಚೀನ ಇಂಗ್ಲಿಷ್ ಲಿಟ್ರೇಚರ್ದ ಅತ್ಯಂತ ಹಳೆಯ ಮತ್ತು ತುಂಬ ಪ್ರಸಿದ್ಧವಾಗಿರುವ ಒಂದು ಕವನ. ಇದೊಂದು ದೊಡ್ಡ ಕವನ ಐತಿ, ಪೊಯಮ್. ಇದಕ್ಕೆ ನಾವೇನು ಕರಿತೀವಿ, ಲಿಜೆಂಡ್ರಿ ಪೊಯಮ್ ಅಥವಾ ಜಗತ್ ಪ್ರಸಿದ್ಧ ಪೊಯಮ್. ಇದನ್ನು ಬರೆದವ್ರು ಯಾರು ಅನ್ನೋದು ಇನ್ನೂ ತನಕ ಗೊತ್ತಾಗಿಲ್ಲ ರೀ. ಇದನ್ನು ಈ ಪೊಯಮ್ದೊಳಗೆ 3,000ಕ್ಕಿಂತ ಹೆಚ್ಚು ಲೈನ್ಸ್ಗಳಿದಾವೆ ಈ ಪೊಯಮ್ದೊಳಗೆ. 3,182 ಹಿಂಗೇನೋ ಲೈನ್ಸ್ ಅದಾವೆ. ಅಷ್ಟು ದೊಡ್ಡ ಲೈನ್ ಇರುವಂಥ ಇದು ಪೊಯಮ್. ಇದು 975 ಈ ಇಸ್ವಿಯಲ್ಲಿ ಈ ಕೃತಿಯನ್ನು ಬರೆಯಲಾಗಿದೆ. ಆದರೆ ಯಾರು ಬರೆದಿದ್ದಾರೆ, ಏನಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅಂತ. ಬಿವುಲ್ಫ್ ಅನ್ನೋ ಒಬ್ಬ ಹೀರೋ, ಇವನ ಬಗ್ಗೆ ನಮ್ಮ ಕತೆ ಆಮೇಲೆ ಮುಂದಿನ ವಿಡಿಯೋಗಳನ್ನು ಹೇಳ್ತೀನಿ ನಾನು. ಜಸ್ಟ್ ಇವಾಗ ಕೃತಿ ಬರೆದವ್ರು ಯಾರು ಅನ್ನು ನೋಡೋಣ. ಜಾಫ್ರಿ ಚಾಸರ್ ಇದರಲ್ಲಿ ಕ್ಯಾಂಟರ್ಬರಿ ಟೇಲ್ಸ್ ಅನ್ನು ಬರೆದಿದ್ದಾರೆ. 1400 ಪಬ್ಲಿಷ್ ಆಗಿದೆ. ಕ್ರಿಸ್ತಫರ್ ಮಾರ್ಲೋ, ಡಾಕ್ಟರ್ ಫಾಸ್ಟಸ್ 1589. ಎಡ್ಮಂಡ್ ಸ್ಪೆನ್ಸರ್, ಫೇರಿ ಕ್ವೀನ್ 1590 and 1596. ಸರ್ ಫಿಲಿಪ್ ಸಿಡ್ನಿ, ದ ಅರ್ಕಾಡಿಯಾ 1580. ನೆನ್ಪಿಡ್ರಿ. ಜಾನ್ ಲಿಲಿ, ಯೂಫೀಸ್. ಜಾನ್ ಮಿಲ್ಟನ್, ಏರಿಯೋಪ್ಯಾಜಿಟಿಕಾ. ಅಂದ್ರೆ ಇಲ್ಲಿ ಒಂದು ಪ್ರೆಸ್ ಪ್ರೊಟೆಕ್ಷನ್ ಅಥವಾ ಈ ಪತ್ರಿಕೆಯ ಸ್ವಾತಂತ್ರ್ಯದ ಬಗ್ಗೆ ಇದರಲ್ಲಿ ಹೇಳಲಾಗಿದೆ. ಏರಿಯೋಪ್ಯಾಜಿಟಿಕಾ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಮೇಲೆ ಮಾಡ್ತೀನಿ, ಜಸ್ಟ್ ನೆನ್ಪಿಡ್ರಿ. ಜಾನ್ ಮಿಲ್ಟನ್, ಏರಿಯೋಪ್ಯಾಜಿಟಿಕಾ 1644. ಕ್ರಿಸ್ತಫರ್ ಮಾರ್ಲೋ, ಡಾಕ್ಟರ್ ಫಾಸ್ಟಸ್ 1604. ಬೆನ್ ಜಾನ್ಸನ್, ಎವ್ರಿ ಮ್ಯಾನ್ ಇನ್ ಹಿಸ್ ಹ್ಯೂಮರ್. ನಿಕೋಲಸ್ ಉಡಾಲ್, ರಾಲ್ಫ್ ರಾಯ್ಸ್ಟರ್ ಡಾಯ್ಸ್ಟರ್.
ಇಂಗ್ಲಿಷ್ ಲಿಟ್ರೇಚರ್ದ ಮೊದಲನೇ ಒಂದು ಕಾಮಿಡಿ ರಾಲ್ಫ್ ಡಾಯ್ಸ್ಟರ್ 1541. ಥಾಮಸ್ ನಾರ್ಟನ್ ಮತ್ತು ಥಾಮಸ್ ಸ್ಯಾಕ್ವಿಲ್, ಇದು ಗೋರ್ಬೋಡಕ್ ಅಂತೇಳಿ ಕರೀತಾರೆ. ಇದು ಒಂದು ದುಃಖದ ಸನ್ನಿವೇಶ, ದುಃಖ ಇರುವಂತ ಕತೆ. ಗೋರ್ಬೋಡಕ್ 1565. ಎಡ್ಮಂಡ್ ಸ್ಪೆನ್ಸರ್ ಫೇರಿ ಕ್ವೀನ್ 1590. ಸರ್ ಫಿಲಿಪ್ ಸಿಡ್ನಿ ಆಸ್ಟ್ರೋಫಿಲ್ ಅಂಡ್ ಸ್ಟೆಲಾ 1591. ವಿಲಿಯಂ ಶೇಕ್ಸ್ಪಿಯರ್ ಬರೆದಂಥ ಎ ಮಿಡ್ ಸಮರ್ಸ್ ನೈಟ್ ಡ್ರೀಮ್ 1596. ವಿಲಿಯಂ ಶೇಕ್ಸ್ಪಿಯರ್ ರೋಮಿಯೋ ಅಂಡ್ ಜೂಲಿಯಟ್ 1597. ವಿಲಿಯಂ ಶೇಕ್ಸ್ಪಿಯರ್ ಹ್ಯಾಮ್ಲೆಟ್ 1602. ವಿಲಿಯಂ ಶೇಕ್ಸ್ಪಿಯರ್ ಓಥೆಲ್ಲೋ 1604. ಬೆನ್ ಜಾನ್ಸನ್ ಓಲ್ಪೋನ್ 1605. ಕಿಂಗ್ ಜೇಮ್ಸ್ ಇವರು ಒಂದು ಇಂಗ್ಲಿಷ್ ಬೈಬಲ್ ಅನ್ನ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಇಂಗ್ಲಿಷ್ದೊಳಗೆ ಈ ಟ್ರಾನ್ಸ್ಲೇಷನ್ ಮಾಡಿದಂಥ ಕೃತಿ ಐತಿ ಕಿಂಗ್ ಜೇಮ್ಸ್ ಇಂಗ್ಲಿಷ್ ಬೈಬಲ್ ಅಥರೈಸ್ಡ್ ವರ್ಷನ್ ಅಂತ ಕರೀತಾರೆ. ಇದನ್ನ ಇಂಗ್ಲಿಷ್ ಒಳಗೆ ಬರೆಯಲಾಗಿದೆ, ಹೀಗಾಗಿ ಇದಕ್ಕೆ ಅಥರೈಸ್ಡ್ ವರ್ಷನ್ ಆಫ್ ಬೈಬಲ್ ಎಂದು ಕರೆಯುತ್ತಾರೆ. 1611. ಥಾಮಸ್ ಹಾಬ್ಸ್, ಅದ್ಭುತ ವ್ಯಕ್ತಿಗಳು, ಲೇವಿ ಎದನ್ ಅಂತ ಬರೆದಿದ್ದಾರೆ 1651. ಸಂಗೀತ ಎಷ್ಟು ಅವಾಜ್ ಮಾಡ್ಲಕತ್ತಿದೆ? ಸ್ಯಾಮುಯಲ್ ಪೆಪ್ಸಿ, ಇವರು ಡೈರಿ ರೈಟರ್ ಅಂತೇಳಿ ಪ್ರಸಿದ್ಧ ಹೊಂದಿದ ವ್ಯಕ್ತಿ. ದ ಡೈರಿ ಆಫ್ ಸ್ಯಾಮುಯಲ್ ಪೆಪ್ಸಿ 1662 1669. ಇಲ್ಲಿ ತನಕ ನಾನು ಹೀಗೆ ನಿಮ್ಗೆ ಇಂಪಾರ್ಟೆಂಟ್ ಮಾಸ್ಟರ್ ಪೀಸಸ್ಗಳ ಹೆಸರುಗಳನ್ನು ಹೇಳಿದ್ದೇನೆ. ಪ್ಲೀಸ್ ಈ ಮಾಸ್ಟರ್ ಪೀಸಸ್ ಹೆಸರುಗಳನ್ನು ತಾವೆಲ್ಲರೂ ನೆನಪಿನಾಗ ಇಡಬೇಕು. 25 ಹೇಳ್ತೀನಿ ನೋಡ್ರಿ. ಸ್ಯಾಮುಯಲ್ ಪೆಪ್ಸಿ. ಜಾನ್ ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್, ಪ್ಯಾರಡೈಸ್ ಲಾಸ್ಟ್ 1667. ಜಾನ್ ಬನಿಯನ್ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ 1678. ಡ್ಯಾನಿಯಲ್ ಡಿಫೋ ರಾಬಿನ್ಸನ್ ಕ್ರೂಸೋ 1719. ಡ್ಯಾನಿಯಲ್ ಡಿಫೋ ಮಾಲ್ ಫ್ಲಾಂಡರ್ಸ್ 1722. ಜೋನಾಥನ್ ಸ್ವಿಫ್ಟ್ ಗಲಿವರ್ ಟ್ರಾವೆಲ್ಸ್ 1726. ಈ ಒಂದೊಂದು ಕತೆ ಅದ್ಭುತವಾದ ಕತೆಗಳದಾವ. ನಿಮಗೆ ಸಮ್ರಿ ಸ್ಟೋರಿ ಒಳಗೆ ನಾನು ಹೇಳ್ತೀನಿ ಆಮೇಲೆ. ಇವಾಗ ಕೇವಲ ಸರ್ ಇದೆಲ್ಲ ನೆನಪು ಉಳಿಬೇಕಲ್ರಿ, ಹಂಗೆ ಮಾಡೋದು ಅಣ್ಣ ತಂಗಿ, ರಿಪೀಟ್ ಓದಿದ್ರೆ ನೆನಪಿನಾಗ ಉಳಿತೈತಿ. ಎಷ್ಟು ನೆನಪಿನಾಗ ಉಳಿತೈತಿ ಓಕೆ, ಯಾವುದು ನೆನಪಿನಾಗ ಉಳಂಗಿಲ್ಲ ಬಿಟ್ಟು ಬಿಡೋದು, ಆದ್ರೆ ಓದೋದು ಮಾತ್ರ ಬಿಡೋದು ಬೇಡ. ನನಗಿದೆಲ್ಲ ಓದಿ ಏನಾಗಿದ್ರಿ ಬಾಹೆರಟ್ ಆಗ್ಬಿಟ್ಟೈತಿ. ನನಗದ್ರ ಕತೆಗಳು ನೆನಪಿಲ್ಲ, ಆದ್ರೆ ಇದು ಬರೆದವ್ರು ಯಾರು, ಯಾವಾಗ ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ಯದ. ಹಂಗೆ ನೀವು ಕೂಡ ರಿಪೀಟ್ ಇದನ್ನ ಓದ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.